ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಮೊಸರು ಬೂಂದಿ ತಿಂದಿರ್ತೀರಾ, ಆದ್ರೆ ನಾನು ಇವತ್ತು ಮೊಸರು ಕೋಡ್ಬಳೆ ಯಾಕೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊಸರು ಕೋಡ್ಬಳೆ ಮಾಡೋದಕ್ಕೆ ಏನೇನ್ ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ ಸ್ನೇಹಿತರೆ, ಮೊಸರು ಕೋಡ್ಬಳೆಗೆ ಬೇಕಾಗಿರುವ ಪದಾರ್ಥಗಳು: ಮೊಸರು, ಕೋಡ್ಬಳೆ. ಈ ಕೋಡ್ಬಳೆ ಸಣ್ಣದು ರೌಂಡ್ ಬರುತ್ತಲ್ಲ, ಅದನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ. ಮತ್ತೆ ಇದು ಮಸಾಲೆ ಕಡಲೆ ಬೀಜ, ಲೈಲಾನ್ ಸೇವು, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಮತ್ತೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಉಪ್ಪು, ಟೊಮೊಟೊ, ಸಕ್ಕರೆ ಪುಡಿ, ಪೆಪ್ಪರ್ ಪೌಡ್ರು, ನಿಂಬೆಹಣ್ಣು. ಇಷ್ಟು ಐಟಮು ಮೊಸರು ಕೋಡ್ಬಳೆಗೆ ಬೇಕು. ನೋಡಿ ಸ್ನೇಹಿತರೆ, ಈಗ ಮೊಸರು ಕೋಡ್ಬಳೆ ಹೇಗೆ ಮಾಡೋದು ನೋಡೋಣ. ಅದು ಫಸ್ಟ್ ನಾವು ಮೊಸರಿಗೆ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಬೇಕು. ನೋಡಿ, ಮೊಸರಿಗೆ ಒಂದು 1/4 ಸ್ಪೂನ್ ಅಷ್ಟು ಸಕ್ಕರೆ ಪುಡಿ, ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಇದನ್ನ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದಾದ್ಮೇಲೆ ಒಂದು ಮಸಾಲೆ ಮಾಡಬೇಕು. ನೋಡಿ ಸ್ನೇಹಿತರೆ, ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದೇ ಸಕ್ಕರೆ ಪುಡಿ ಹಾಕ್ಲಿಲ್ಲ ಅಂದ್ರೆ ಮೊಸರು ಕೋಡ್ಬಳೆ ಚೆನ್ನಾಗಿರಲ್ಲ. ಹಂಗಾಗಿ ಹಾಕ್ಲೇಬೇಕು, ವಿಧಿ ಇಲ್ಲ, ಹಾಕಿದ್ದೀವಿ. ಈಗ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು ಒಂದು ಸ್ವಲ್ಪ ಹಾಕ್ತೀನಿ. ಹಾಗೆ ಟೊಮೆಟೊ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ನಿಂಬೆ ರಸ, ಮಸಾಲೆ ಕಡಲೆ ಬೀಜ, ಮತ್ತೆ ಖಾರ ಚಟ್ನಿ, ಮತ್ತೆ ಸ್ವೀಟ್ ಚಟ್ನಿ ಇಷ್ಟು ಹಾಕಿದ್ದೀನಿ. ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ ಸ್ನೇಹಿತರೆ, ಮೊಸರು ಅವೆಲ್ಲ ರೆಡಿ ಮಾಡಿ ಇಕ್ಕಿದ್ವಿ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಹಾಕ್ಬಿಟ್ಟು ಮತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ತರ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಕೋಡ್ಬಳೆನ ಹಾಕೋಣ. ಫುಲ್ಲು ಬೋಲ್ ಸುತ್ತ ಹಾಕ್ಬಿಡಿ, ಎಲ್ಲೇ ಗ್ಯಾಪ್ ಇದೆಯಾ ಅಲ್ಲೆಲ್ಲ. ಈಗ ನಾವು ಏನ್ ರೆಡಿ ಮಾಡಿದ್ವಿ ಮಸಾಲೆ, ಅದು ಹಾಕೋಣ. ಮಸಾಲೆ ಹಾಕಿದ್ದೀನಿ. ಮತ್ತೆ ಲೈಲಾನ್ ಸೇವ್, ನೋಡಿ ಸ್ನೇಹಿತರೆ, ಮೊಸರು ಕೋಡ್ಬಳೆ ರೆಡಿ ಆಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ತಿಳಿಸಿ. ನೋಡ್ಬೋದು ಯಾವ ತರ ಬಂದಿದೆ. ಮೊಸರು ಕೋಡ್ಬಳೆ ರೆಡಿಯಾಗಿದೆ, ರುಚಿಯಾಗಿದೆ, ಸುಂದರವಾಗಿದೆ. ಗೆಳೆಯರೆ, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ಪ್ರಪಂಚ ಅನ್ನೋದು ಒಂದು ಅರಣ್ಯವಿದ್ದ ಹಾಗೆ. ನೀವು ಇಲ್ಲಿ ಬದುಕಬೇಕಾದ್ರೆ ಹೋರಾಡಿ, ಆಗಲ್ವಾ, ಓಡ್ತಾ ಇರಿ. ಇದನ್ನು ಹೇಳಿದವರು ಶ್ರೀ ಸ್ವಾಮಿ ವಿವೇಕಾನಂದರು. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.